ರಾಜ್ಯದಲ್ಲಿ ಅಗತ್ಯ ಪ್ರಮಾಣದಲ್ಲಿ ವಿದ್ಯುತ್ ಪರಿವರ್ತಕಗಳು ಲಭ್ಯವಿಲ್ಲದ ಕಾರಣ ಹೆಚ್ಚುವರಿಯಾಗಿ ಕೇರಳದಿಂದ ಖರೀದಿ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನ ಪರಿಷತ್ತಿನಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ರವಿಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಟೆಂಡರ್ ಮೂಲಕವೇ ಟ್ರಾನ್ಸ್ಫಾರ್ಮರ್ಗಳನ್ನು ಖರೀದಿ ಮಾಡಲಾಗುತ್ತದೆ. ಕರ್ನಾಟಕದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಸರಬರಾಜು ಲಭ್ಯವಿಲ್ಲದ ಕಾರಣ ಕೇರಳದಿಂದ ಖರೀದಿ ಮಾಡಲಾಗುತ್ತಿದೆ ಎಂದರು. ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತದಲ್ಲಿ ಪ್ರಸ್ತುತ 15,000 ವಿದ್ಯುತ್ ಪರಿವರ್ತಕಗಳು ಉತ್ಪಾದನೆಯಾಗುತ್ತಿದ್ದು, ಈ ಸಂಖ್ಯೆಯನ್ನು 30,000ಕ್ಕೆ ಹೆಚ್ಚಿಸಲಾಗಿದೆ. ರಾಜ್ಯಕ್ಕೆ ಸುಮಾರು 50,000 ಟ್ರಾನ್ಸ್ಫಾರ್ಮರ್ಗಳು ಅಗತ್ಯವಿದೆ. ಹೀಗಾಗಿ ಹೆಚ್ಚುವರಿ ಟ್ರಾನ್ಸ್ಫಾರ್ಮರ್ಗಳನ್ನು ಕೇರಳದಿಂದ ಖರೀದಿ ಮಾಡಲಾಗುತ್ತಿದೆ ಎಂದರು. ಎಷ್ಟು ಅದನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗ್ತದೆ. ಅವರು ಈಗ 30,000 ಮಾಡ್ತಾ ಇದ್ದಾರೆ. 30 ಅವ್ರದ್ದು ಸಂಪೂರ್ಣವಾದ ಕೆಪಾಸಿಟಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಎಸ್ಕಾಮ್ಸ್ಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ, ಆದೇಶ ಕೊಟ್ಟಿದ್ದೀವಿ. ಈಗ ಮಾಡ್ತಾ ಇದ್ದಾರೆ. ಸುಮಾರು 30,000 ಟ್ರಾನ್ಸ್ಫಾರ್ಮರ್ನ ಪರ್ಚೇಸ್ ಮಾಡ್ತಾರೆ. ನಮಗೆ ಬೇಕಾಗಿದ್ದು ಸುಮಾರು 50,000 ಟ್ರಾನ್ಸ್ಫಾರ್ಮರ್. ಇದು ನಾನೇನು ಹೊಸದಾಗಿ ಬಂದ ಮೇಲೆಲ್ಲ ಹಳೆ ಕಾಲದಿಂದಲೂ ಸಮೇತ KLE ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಸಂಸ್ಥೆ ಇದೆ, ಅಲ್ಲಿ ಸಮೇತ ತಗೊಳ್ತಾ ಇದೆ. ಬಟ್ ಒಂದು ಹೇಳ್ತೀನಿ ನಿಮಗೆ, ನೀವು ಒಂದು ವಿಚಾರ ಹೇಳಿದಿರ, ಇದು ನಾನು ಬಂದ ಮೇಲೆ ಶುರು ಮಾಡಿದಲ್ಲ, ಕೇರಳದಿಂದ ತೆಗೆದು ಅದು ಮೊದಲಿಂದಲೂ ತಗೊಂಡ್ಬಂದಿದ್ದಾರೆ. ನಿಮ್ಮ ಸರ್ಕಾರ ಇರುವಾಗಲೂ ತಗೊಂಡಿದ್ದಾರೆ. ನಮಗೇನಂದ್ರೆ ಟ್ರಾನ್ಸ್ಫಾರ್ಮರ್ ಬೇಕಾದ್ರೆ ಆಗ ನಾವು ಬೇರೆ ಪಬ್ಲಿಕ್ ಸೆಕ್ಟರ್ ಇದಕ್ಕೆ ಆದ್ಯತೆ ಕೊಡ್ತೀವಿ. ಅದು ಕೇರಳ ಇರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಆ ಥರ ಮಾಡ್ತೀವಿ. ಮತ್ತೆ ನಾವು ಯಾವುದೇ ಪ್ರೈವೇಟ್ ಅವ್ರ ಹತ್ರ ತಗೋಬೇಕಾದ್ರೆ ಅದಕ್ಕೆ ನಾವು ಟೆಂಡರ್ ಕರೆದೇ ಕೊಡ್ತಾ ಇದ್ದೀವಿ. ಅದರಿಂದ ಅದು ಸಮೇತ ನಾನು ನಮ್ಮ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತಗೊಳ್ತೀನಿ. ಬೆಳಗಾವಿ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಕಳಪೆ ಆಹಾರ ಪೂರೈಕೆಯಾಗಿಲ್ಲ, ಅವಧಿ ಮುಗಿದ ಆಹಾರವನ್ನು ಸರಬರಾಜು ಮಾಡಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಶೂನ್ಯ ವೇಳೆಯಲ್ಲಿ ಎಂ ನಾಗರಾಜ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮಕ್ಕಳಿಗೆ ಕಳಪೆ ಆಹಾರ ನೀಡಿರುವ ಕುರಿತು ಜಿಲ್ಲಾ ಉಪನಿರ್ದೇಶಕರು ಸಿಡಿಪಿಒಗಳನ್ನು ಸ್ಥಳಕ್ಕೆ ಕಳುಹಿಸಿ ವರದಿ ಪಡೆಯಲಾಗಿದೆ. ಯಾವುದೇ ಲೋಪಗಳು ಕಂಡು ಬಂದಿಲ್ಲ ಎಂದು ಹೇಳಿದರು. ನೀಡಲಾಗುತ್ತಿರುವ ಹಲವು ಆಹಾರ ಪದಾರ್ಥಗಳು 3 ರಿಂದ 6 ತಿಂಗಳ ಹಿಂದೆ ಅವಧಿ ಮೀರಿದರೂ ಇನ್ನೂ ವಿತರಿಸಲಾಗುತ್ತಿದೆ ಎಂದು ಸಮಾಜದ ಪರವಾಗಿ ಹೋರಾಟಗಾರ್ತಿ ಆರೋಪಿಸಿದ್ದಾರೆ. ತಮ್ಮ ಗಮನಕ್ಕೆ ಅವ್ರಿಗೂ ಹೇಳಲಿಕ್ಕೆ ಬರ್ತೇನೆ, ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಫುಡ್ ಅನ್ನ ನಾವು ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಅವತ್ತಿನ ದಿನಾನೇ, ಯಾಕಂದ್ರೆ ನಾನು ಸ್ಥಳೀಯವಾಗಿದ್ದೆ, ನಾನು ನಮ್ಮ DD ಅವ್ರನ್ನ CDPO ಅವ್ರನ್ನ ಎಲ್ಲರನ್ನೂ ಕಳಿಸಿ ನಾನು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅದು 6 ತಿಂಗಳ ಮುಂಚೆ ಆ ವಿಡಿಯೋ ಮಾಡಿದ್ರು ಸರ್. ಆ ವಿಡಿಯೋ ಮಾಡಿ ಸ್ವಲ್ಪ ಬೇರೆ ಅಲ್ಲಿ ರಾಜಕಾರಣ ಎಲ್ಲ ನಡೆದಿರೋದ್ರಿಂದ ಅದನ್ನ 6 ತಿಂಗಳ ನಂತರ ವಿಡಿಯೋ ಬಿಡುಗಡೆ ಮಾಡಿದಾಗ ಅದು ಆ ಡೇಟು ಆಗಿರ್ಲಿ ಅಥವಾ ಒಂದು ಅಂಗನವಾಡಿಯ ಕಲರ್ ಆಗಿರ್ಲಿ ಅದೆಲ್ಲ ಚೇಂಜ್ ಆಗಿದೆ. ಬಟ್ ಒಂದ್ ಮಾತನ್ನ ತಮ್ಮ ಮುಖಾಂತರ ಬಹಳಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ಬಡವರ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡುವಂತ ಈ ಒಂದು ನಮ್ಮ ಇಲಾಖೆಯಿಂದ ಈ ರೀತಿ ಯಾರೇ ಕರ್ತವ್ಯ ಲೋಪ ಮಾಡಿರ್ಲಿ ಅಥವಾ ಯಾವುದೇ ರೀತಿಯಾದಂತ ತಪ್ಪುಗಳ ಆಗಿಲ್ಲ ಸರ್. ಆಗದಂಗೆ ನಾವು ನೋಡ್ಕೊಳ್ತೀವಿ. ಆ ರೀತಿ ಏನಾದ್ರೂ ಆಗಿದ್ರು ಕೂಡ ನನ್ನ ಶಿಸ್ತು ಕ್ರಮ ಆಲ್ರೆಡಿ ನಾನು ತೆಗೆದುಕೊಳ್ತಾ ಇದ್ದೆ, ಬಟ್ ಆ ರೀತಿ ಏನೂ ಆಗಿಲ್ಲ ಸರ್.